ನಮಸ್ಕಾರ, ನನ್ನ ಹೆಸರು ಸರಸ್ವತಿ ಅಂತ. ನಮ್ಮ ಕಂಪ್ನಿ ಬಂದು ನವಸರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್. ನಮ್ಮದು ಬ್ರ್ಯಾಂಡ್ ನೇಮ್ ಬಂದು ಬಾರ್ನ್ ಮಿಲೆಟ್. ಬಾರ್ನ್ ಮಿಲೆಟ್ ಅಂದರೆ ಗುಡ್ ಮಿಲೆಟ್ಸ್ ಅಂತ. ಈ ಕಂಪ್ನಿ ಫೌಂಡರ್ಸ್ ಬಂದು ಆಲ್ ವುಮೆನ್. ಸೊ ಎಲ್ಲ ಡೈರೆಕ್ಟರ್ಸ್ ಅವರ ಎಕ್ಸ್ಪೀರಿಯನ್ಸನ್ನು ಒಂದು ಮಕ್ಕಳಿಗೆ ಒಳ್ಳೆಯ ಉದ್ದೇಶದಿಂದ ಇಂಟ್ರೊಡ್ಯೂಸ್ ಮಾಡೋ ಒಂದೇ ಒಂದು ಉದ್ದೇಶದಿಂದ ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಪ್ರಾಡಕ್ಟ್ಸು ಕೈಂಡ್ ಆಫ್ ಟ್ರೆಡಿಷ್ನಲ್ ಪ್ರಾಡಕ್ಟ್ಸ್ ರೀಇಂಟ್ರಡ್ಯೂಸ್ ಟು ದ ಮಾರ್ಕೆಟ್ ಅನ್ನೋದು ರೀಬ್ರ್ಯಾಂಡಿಂಗ್ ಆಗಿ ಬರ್ತಾ ಇರೋ ಥರದ್ದು. ನಿಮ್ಗೆ ನೋಡಿದ್ರೆ ನಮ್ಮದು ಒಂದೊಂದು ಪ್ರಾಡಕ್ಟನ್ನು ಇಟ್ ಹ್ಯಾಸ್ ಅ ಹಿಸ್ಟ್ರಿ. ಒಂದು ಮಿಲೆಟ್ ಲಡ್ಡು ಆಗಿರ್ಬೋದು, ನಾವು ಹಿಂದಿನ ಕಾಲದಲ್ಲಿ ತಿಂತಾ ಇದ್ವಿ. ನಾವು ಯು ಸಿ ದ ವೇ ಇಟ್ ಹ್ಯಾಸ್ ಬಿನ್ ಪ್ಯಾಕ್ಡ್. ಅದು ಚಾಕ್ಲೇಟ್ಸ್ ಥರ ಪ್ಯಾಕೇಜಿಂಗ್ ಬರ್ತಾ ಇದೆ. ಮೊದಲೆಲ್ಲ ಇಷ್ಟು ದೊಡ್ಡ ಉಂಡೆ ಮಾಡ್ತಾಯಿದ್ರು. ನಾವು 25 grams ಇಸ್ ಎನಫ್ ಫಾರ್ ಎನಿಬಡಿ ಅನ್ನೋ ಥರ ಕಾನ್ಸೆಪ್ಟಲ್ಲಿ, ಬಿಕಾಸ್ ನಾವು ಅಷ್ಟೊಂದು ವರ್ಕೌಟ್ ಮಾಡಲ್ಲ ಮೊದಲು ಥರ ಅಲ್ವಾ. ಅದಕ್ಕೋಸ್ಕರ ಲಡ್ಡೂಸ್ ಬಂದಿದೆ. ನಮ್ಮ ಉದ್ದೇಶ ಇರೋದು ಎಲ್ಲ ಜನ್ರೇಷನ್ಗೆ ಹೆಲ್ದಿ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡೋ ಅಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ 5ರಿಂದ 7 ವೆರೈಟಿ ಆಫ್ ಲಡ್ಡು ಇದೆ. ಪ್ರತಿ ಒಂದಿನ ಒಂದು ಲಡ್ಡು ತಿಂದರೆ ಅದು ಅವ್ರಿಗೆ ಬೇಕಾಗಿರೋಂಥ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಏನು ಬೇಕು ಡೈಲಿ ಕನ್ಸಂಪ್ಷನ್, ಎಲ್ಲ ಮಕ್ಕಳೇ ಆಗಿರ್ಬೋದು ವಯಸ್ಸಾದವರು ಪ್ರತಿಯೊಬ್ಬರಿಗೂ ಅದು ಆ್ಯಡ್ ಮಾಡುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಎನರ್ಜಿ ಬಾರ್ಸ್, ಎಸ್ಪೆಷಲಿ ಜಿಮ್ ಗೋವರ್ಸ್, ಕಾಲೇಜ್ಗೆ ಹೋಗೋ ಮಕ್ಕಳು ತಿಂಡಿ ಸ್ಕಿಪ್ ಮಾಡೋದು ಜಾಸ್ತಿ. ಅದ್ರ ಬದಲು ಒಂದು ಎನರ್ಜಿ ಬಾರ್ನ ತಿನ್ಕೊಂಡು ಹೋದರೆ ಅವ್ರಿಗೆ ಬೇಕಾಗಿರೋಂಥ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಸಿಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಸೇವರೀಸಲ್ಲಿ ವಿ ಹ್ಯಾವ್ ಆಯಿಲ್ ಫ್ರೀ ಪಾಪ್ಡ್ ರಾಗಿ ಜೋವರ್, ಆಮೇಲೆ ಮಖಾನ ಮಿಕ್ಸ್ಚರ್. ಸೊ ಈ ಥರದ್ದೆಲ್ಲ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಅದರಲ್ಲಿ ಆಯಿಲೇ ಇಲ್ಲ, ನೀವು ಬರೀ ಪಾಪ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕ್ರಿಸ್ಪಿ ಆಗಿರೋ ಅಂಥ ಸೇವರೀಸು ನಿಮಗೆ ಅವೈಲಬಲ್ ಇದೆ ನಮ್ಮ ಪ್ರಾಡಕ್ಟ್ಸಲ್ಲಿ. ಅದು ಬಿಟ್ಟರೆ ಪ್ರೀ ಮಿಕ್ಸಸ್ ಇದೆ. ದೋಸಾ ಮಿಕ್ಸ್ ಇರ್ಬೋದು, ಗಂಜಿ ಮಿಕ್ಸ್ ಇರ್ಬೋದು. ಈ ನಡುವೆ ಎಲ್ಲರೂ ಕಾಫಿ ಬಿಟ್ಬಿಟ್ಟು ಗಂಜಿಗೆ ಸ್ವಿಚ್ ಆಗಿದ್ದಾರೆ. ನಮ್ಮ ಹತ್ರ ಗಂಜಿ ಮಿಕ್ಸ್ ಇದೆ. 1 ಸ್ಪೂನ್ನ ನೀರಲ್ಲಿ ಆ್ಯಡ್ ಮಾಡಿ ಬೆಳಗ್ಗೆ ಎದ್ದು 1 ಗ್ಲಾಸ್ ಗಂಜಿ ಕುಡಿದ್ರೆ ನಿಮಗೆ ಎನಫ್ ಎನರ್ಜಿ ಸಿಗುತ್ತೆ ಬ್ರೇಕ್ಫಾಸ್ಟ್ ತಿನ್ನೋವರೆಗೂ. ಸೊ ಎಲ್ಲ ಪ್ರಾಡಕ್ಟ್ಸ್ ಬಂದು ಮಿಲೆಟ್ ಬೇಸ್ಡ್ ಹೆಲ್ದಿ ಪ್ರಾಡಕ್ಟ್ಸ್, ನೋ ಮೈದಾ, ನೋ ಶುಗರ್, ನೋ ಪಾಮ್ ಆಯಿಲ್. ಎಲ್ಲ ಮಾಡ್ತಿರೋದು ಹೆಣ್ಮಕ್ಳಿಗೋಸ್ಕರನೇ. ಉದ್ಯೋಗ ಮಾಡ್ತೀವಿ, ಅಲ್ಲಿ ಕೆಲಸ ಮಾಡೋರು ಕೂಡ ಬರೀ ಹೆಣ್ಮಕ್ಳೇ ಆಗಿರ್ತಾರೆ. ಸೊ ಒಳ್ಳೆಯ ಉದ್ದೇಶದಿಂದ ಈ ಪ್ರಾಡಕ್ಟ್ಸ್ನ ಮಾರ್ಕೆಟಿಗೆ ತರ್ತಾ ಇದ್ದೀವಿ. ಎಲ್ಲರೂ ಮಂಚ್ ಮಾಡಿ ಹೀಟ್ ಹೆಲ್ದಿ, ಲಿವ್ ಹೆಲ್ದಿ. ಥ್ಯಾಂಕ್ ಯು ಮೇಡಮ್. ಇದು ಈಗ ಹೆಣ್ಮಕ್ಳು ಸೇರಿ ಹೇಗೆ ಬಿಸ್ನೆಸ್ ಶುರು ಮಾಡಿದ್ರಿ ಅಂತ, ಎಷ್ಟು ಬಂಡವಾಳ ಹಾಕಿದ್ರಿ ಮತ್ತು ಯಾವ ರೀತಿ ಬಿಸ್ನೆಸ್ ಆಗ್ತಾ ಇದೆ ಇವಾಗ? ನಮ್ಮದು ಕಂಪನಿ ಸ್ಟಾರ್ಟ್ ಮಾಡಿ ಒಂದು 4-5 ತಿಂಗಳಾಯಿತು. ಫಸ್ಟ್ ಆನ್ಲೈನಲ್ಲಿ ಹೋಗ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ನಮಗೆ ಇರೋರೆಲ್ಲರೂ ಒಂದಲ್ಲ ಒಂದು ರೀತಿ ಒಂದು ಪ್ರೊಫೆಷನ್ ಮಾಡ್ಕೊಂಡು ಬಂದಿರೋರು. ಒಬ್ಬರು ಎಜುಕೇಷನ್ ಸೆಕ್ಟರಲ್ಲಿದ್ದಾರೆ. ನಾನು 25 ವರ್ಷ ಐ ಟಿಲಿದ್ದವಳು. ಇನ್ನೊಬ್ಬರು ಬಂದು ಕಂಪ್ಲೀಟ್ ಮಿಲೆಟಲ್ಲೇ ಇರೋರು. ಇನ್ನೊಬ್ಬರು ಬಂದು ಇಂಜಿನಿಯರಿಂಗ್ ಸರ್ವಿಸಸ್. ಅದೇ ಥರ ಇರೋವಂಥ 5 ಜನ ಲೈಕ್ ಮೈಂಡೆಡ್ ಪೀಪಲ್. ಏನು ಒಂದು ಇನ್ವೆಸ್ಟ್ಮೆಂಟ್ ಪಿಚ್ ಅಂತ ಮೈಸೂರಲ್ಲಿ ನಡೀತಾ ಇತ್ತು, ಅಲ್ಲಿ ಪಿಚ್ ಮಾಡಿದ್ವಿ. ಸೊ ಎಲ್ಲರೂ ಮುಂದೆ ಬಂದರು, ನಾವು ಇನ್ವೆಸ್ಟ್ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಕಮ್ಯುನಿಟಿ ಹೆಣ್ಮಕ್ಳೆಲ್ಲ ಒಟ್ಟಿಗೆ ಸೇರಿ ಆಯಿತು, ವೈ ನಾಟ್ ಅಂದ್ಬಿಟ್ಟು ಈ ಪ್ರಾಡಕ್ಟ್ಸ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕಾದ್ರೆ ತುಂಬ ಅಂದರೆ ನಾನು ಎಷ್ಟೊಂದು ಕಡೆ ವಿದೇಶ ಎಲ್ಲ ಸುತ್ತಿ ಬಂದಿರೋದ್ರಿಂದ ನಮ್ಮ ಪ್ರಾಡಕ್ಟ್ಗೆ ಆ ಕಡೆ ಎಷ್ಟು ಬೇಡಿಕೆ ಇದೆ ಅಂತ ಎಷ್ಟೊಂದು ಸಲ ಅನ್ನಿಸ್ತಾ ಇತ್ತು. ಇವಾಗ ನೋಡಿ, ಮಿಲೆಟ್ಸ್ ಇದು ನ್ಯಾಚೋಸ್ ತಿಂತೀವಿ, ನ್ಯಾಚೋಸ್ ಮಾಡಿರೋದು ಕಾರ್ನಿಂದ, ವೈ ನಾಟ್ ಮಿಲೆಟ್ ಅಂತ ನನಗೆ ಅನ್ನಿಸ್ತಾ ಇತ್ತು. ಸಿಮಿಲರ್ಲಿ ಈಗ ತಿಂತಾ ಇರೋ ಲಡ್ಡೂಸ್, ನೀವು ಬೂಂದಿ ಲಡ್ಡುಗೆ ಎಷ್ಟು ಶುಗರ್ ಸಿರಪ್ ಹಾಕಿ ಅದು ಸೋರ್ತಾ ಇರುತ್ತೆ. ಮೋತಿ ಚುರ್ಕಿ ಲಡ್ಡು ಅಂತ ವಿ ಅಡ್ಯಾಪ್ಟೆಡ್ ಟು ನಾರ್ತ್ ಇಂಡಿಯಾ. ಅದನ್ನೇ ನಮ್ಮ ಟ್ರೆಡಿಷನಲ್ಲಿ ತಂಬಿಟ್ಟು ಅಂತ ಮಾಡ್ಕೊಂಡು ತಿಂತಾ ಇದ್ವಿ ನಾವು ಚಿಕ್ಕವರಿದ್ದಾಗ. ನಾನು ಚಿಕ್ಕವಳಿದ್ದಾಗ ತುಂಬ ತಿಂದಿರೋದ್ರಿಂದ 50 ವರ್ಷ ಆದರೂ ನಾನು ಮಾತ್ರ ನುಂಗ್ತಾ ಇಲ್ಲ. ಸೊ ನನ್ನ ಮಕ್ಳಿಗೂ ಅದೇ ಕಾನ್ಸೆಪ್ಟಲ್ಲಿ ಇಟ್ಕೊಂಡಿರೋದ್ರಿಂದ ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಅದೇ ಥರ ಇರಬೇಕು ಅನ್ನೋ ಉದ್ದೇಶ ನಮ್ಮ 5 ಜನದ್ದು ಆಗಿರೋದ್ರಿಂದ ಈ ಪ್ರಾಡಕ್ಟ್ಸ್ನ ಮಾರ್ಕೆಟಿಗೆ ತರ್ತಾ ಇದ್ದೀವಿ. ಖಂಡಿತ ಒಳ್ಳೆ ಸಬ್ಜೆಕ್ಟ್ ಅನ್ನು ತಗೊಂಡಿದ್ರಿ. ಅಂದರೆ ಒಂದು ಈ ಹಳೆ ಸಾಂಪ್ರದಾಯಿಕ ಆಹಾರಗಳನ್ನು ಯಾವ ರೀತಿ ನೀವು ಗ್ರಾಹಕರಿಗೆ ಅದನ್ನು ಕೊಡ್ತಾ ಇದ್ದೀರಿ, ಅಂದರೆ ಒಂದು ಹೊಸ ಸ್ಪರ್ಶ ಯಾವ ರೀತಿ ಮಾಡ್ತಾ ಇದ್ದೀರಿ ಅಂತ ಒಂದು. ಇನ್ನೊಂದು, ಇದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಸ್ ಅಥವಾ ಕಚ್ಚಾ ಪದಾರ್ಥಗಳು, ಈಗ ಮಿಲೆಟ್ಸ್ ಇರ್ಬೋದು, ಅದು ಹೇಗೆ ಪ್ರೊಕ್ಯೂರ್ ಮಾಡ್ತೀರಿ ಏನು ಅಂತ? ನಮ್ಮದು ಒಂದ್ಸಲ ಸ್ಕೇಲ್ ಆದಮೇಲೆ ನಮಗೆ ಐಡಿಯಾ ಇರೋದು ಡೈರೆಕ್ಟ್ಲಿ ಪ್ರೊಕ್ಯೂರ್ ಫ್ರಮ್ FPOs, ಫಾರ್ಮರ್ ಪ್ರೊಡ್ಯೂಸರ್ ಗ್ರೂಪ್ಸಿಂದನೇ ಪ್ರೊಕ್ಯೂರ್ ಮಾಡೋ ಉದ್ದೇಶ. ನಾನು ಒಬ್ಬಳು ರೈತರ ಮಗಳು. ಸೊ ನನಗೆ ರೈತರ ಕಷ್ಟ ಏನು ಅಂತ ಗೊತ್ತು. ನಾವು ಬೆಳಿಬೇಕು, ನಮ್ಮ ರೈತರು ಚೆನ್ನಾಗಿರಬೇಕು ಅನ್ನೋದು ಒಂದು ಉದ್ದೇಶ ಇರೋದ್ರಿಂದ ನಮ್ಮ ಪ್ರೊಕ್ಯೂರ್ಮೆಂಟು ರೈತರಿಂದನೇ ಆಗಬೇಕು ಅನ್ನೋದು ಮೂಲತಃ ಅದೇ ಕಾರಣ. ನಾನು ಐ ಟಿಯಿಂದ ಆಚೆ ಬಂದಿದ್ದು ಕೂಡ ಒಂದಲ್ಲ ಒಂದು ರೀತಿ ನಮ್ಮ ಜಿಲ್ಲೆಗೆ, ನಮ್ಮ ಊರಿಗೆ, ನಮ್ಮ ಜನಗಳಿಗೆ ಹೆಲ್ಪ್ ಮಾಡೋ ಉದ್ದೇಶದಿಂದನೇ ನಾವು ಬಂದಿರೋದು. ಸೊ ಹಂಗಾಗಿ ರೈತರಿಗೆ ಖಂಡಿತ ನಮ್ಮ ಕಡೆಯಿಂದ ಸಹಾಯ ಇದೆ. ನಮ್ಮದು ಫ್ಯಾಕ್ಟ್ರಿ ಬಂದು ನಾಗರಬಾವಿಯಲ್ಲಿ ಇದೆ. ಇವಾಗ ಸದ್ಯಕ್ಕೆ ಅಲ್ಲಿ ಒಂದು 10,000 ಸ್ಕ್ವೇರ್ ಫೀಟ್ ಜಾಗ ತೊಗೊಂಡು ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ನಮ್ಮದೇ ಓನ್ ಪ್ರಾಡಕ್ಟ್ಸು, ಓನ್ ಇನೋವೇಷನ್ಸು, ನಮ್ಮದೇ ಓನ್ ರೆಸಿಪೀಸು. ಸೊ ಎಲ್ಲದೂ
ಐದರ್ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಾಗಿರ್ಬೋದು, ನಮ್ಮ ಎಕ್ಸ್ಪೀರಿಯನ್ಸಿಂದ ಕಲ್ತಿರೋದಾಗಿರ್ಬೋದು, ನಮ್ಮ 5 ಜನದ್ದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ ಏನು ನಡೆಯುತ್ತೆ ಅದರಲ್ಲಾಗಿರ್ಬೋದು, ಎಲ್ಲ ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಅದರಿಂದನೇ ಬರ್ತಾ ಇದೆ. ಅಂದ್ರೆ ಬೇರೆ ಕೆಲಸ ಜೊತೆಗೆ ಮಾಡ್ತಾ ಇದ್ದೀರಾ ಅಥವಾ ಪೂರ್ಣ ಪ್ರಮಾಣದಲ್ಲಿ ಇದನ್ನೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಮ್ಮದು ಇನ್ನೂ ಒಂದಷ್ಟು ಬಿಸ್ನೆಸ್ ಇದೆ, ಅದ್ರ ಜೊತೆಗೆ ಇದನ್ನು ಮಾಡ್ತಾ ಇದ್ದೀವಿ. ಸೊ ಮೋಸ್ಟ್ ಪ್ರಾಬ್ಲಿ ಫುಲ್ ಟೈಮ್ ಇದಕ್ಕೆ ಸ್ವಿಚ್ ಆಗೋ ಚಾನ್ಸಸ್ಸು ಇದೆ. ಮೇಡಮ್, ಇವಾಗ ಅಂದ್ರೆ ಈಗ ಉತ್ಪಾದನೆಯನ್ನು ಕೂಡ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಸೊ ಅಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ಯಾವ ರೀತಿಯ ಚಾಲೆಂಜಸ್ ಎದುರಾಗುತ್ತೆ ಮತ್ತೆ ಎಷ್ಟು ಬಂಡವಾಳ ಹಾಕ್ತಿದ್ದೀರಿ? ಬಂಡವಾಳ ಒಂದು ಈ ಥರ ಉದ್ಯಮನ ನೀವು ತುಂಬ ಚಿಕ್ಕ ಬಂಡವಾಳದಿಂದನೂ ಸ್ಟಾರ್ಟ್ ಮಾಡ್ಬೋದು, ಏನು ತುಂಬ ಹೆವಿ ಬಂಡವಾಳ ಬೇಕಾಗಿಲ್ಲ. ಬಟ್ ನಿಮ್ಮ ಗುರಿ ಏನಿರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಬಂಡವಾಳ ಡಿಸೈಡ್ ಆಗುತ್ತೆ. 10 ಲಕ್ಷದಿಂದ ಇವಾಗ ನಾವು ಇನ್ವೆಸ್ಟ್ಮೆಂಟ್ ಅಪ್ ಟು 1 CR ಮಾಡಿದ್ದೀವಿ, ಇನ್ನು ಮುಂದೆ ಮಾಡಲೇಬೇಕು. ಏಕೆಂದರೆ ಮೀಡಿಯಾಗೆ ನಾವು ಅಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾ ರೀಚ್ ಅನ್ನೋದು ಏನಿದೆ ಈ ನಡುವೆ ಎಲ್ಲವುದು ಸೋಷಿಯಲ್ ಮೀಡಿಯಾದಲ್ಲೇ ಆಗೋದ್ರಿಂದ ಆ ರೀಚ್ಗೋಸ್ಕರ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ R&Dನೂ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ಪ್ರಾಡಕ್ಟ್ಸ್ ಇನೋವೇಟಿವ್ ಆಗಿಲ್ಲ ಅಂದರೆ ಮಾರ್ಕೆಟಿಗೆ ತೊಗೊಂಡೋಗಿ ಕಾಂಪೀಟ್ ಮಾಡೋದು ಕಷ್ಟ ಆಗುತ್ತೆ. ಪ್ರೈಸ್ ವಾರಲ್ಲಿ ವಿ ವಿಲ್ ನಾಟ್ ವಿನ್. ಎಲ್ಲ ಪ್ರಾಡಕ್ಟ್ಸು ಯೂನಿಕ್ ಆಗಿರೋದ್ರಿಂದ ನಮಗೆ ತುಂಬ ನಂಬಿಕೆ ಇದೆ ನಮ್ಮ ಪ್ರಾಡಕ್ಟ್ಸ್ ಚೆನ್ನಾಗಾಗುತ್ತೆ ಅಂತ ಮಾರ್ಕೆಟಲ್ಲಿ. ನಂದು 25 ವರ್ಷ IT-ಯಲ್ಲಿ ನಾನು ಮಂಚ್ ಮಾಡಿರೋ ಅಂಥ ಸ್ನ್ಯಾಕ್ಸ್ ಎಲ್ಲ ನೋಡಿದ್ರೆ, ಇವಾಗ ತಿಂತಾ ಇರೋ ಸ್ನ್ಯಾಕ್ಸ್ ನೋಡಿದ್ರೆ ಖಂಡಿತ ಈ ಸ್ನ್ಯಾಕ್ಸ್ ಅವಾಗಲೇ ಇರಬಾರ್ದಿತ್ತು ಅಂತ ಎಷ್ಟೊಂದು ಸಲ ಅನಿಸುತ್ತೆ. ನೀವು IT ಕ್ಷೇತ್ರದಲ್ಲಿ 20 ಹೆಚ್ಚು ವರ್ಷ ಕಲಿತ ಒಂದು ಸ್ಕಿಲ್ ಇದೆಯಲ್ಲ, ಅದು ನಿಮ್ಗೆ ಇಲ್ಲಿ ಯೂಸ್ ಆಗ್ತಾ ಇದೆಯಾ? ಖಂಡಿತ. ಎಸ್ಪೆಷಲಿ ಇದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸೈಡ್ ಆಗ್ಬೋದು, ನಮ್ಮದು ಕೈಂಡ್ ಆಫ್ ಪ್ಲಾನಿಂಗ್, ಹೆಂಗೆ ನಾವು ಪ್ರೊಡ್ಯೂಸ್ ಮಾಡಿ ಹೌ ಟು ಟೇಕ್ ಇಟ್ ಟು ಅ ಮಾರ್ಕೆಟ್, ಅದೆಲ್ಲ ಖಂಡಿತ ಯೂಸ್ ಆಗ್ತಾ ಇದೆ.